ಹಾಯ್ ನನ್ನೆಲ್ಲ ಟ್ರಿಪ್ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಬೆಳಗ್ಗೆ 4:30ಕ್ಕೆ ಎದ್ದು ನೋಡಿ. ಯಾಕೆ ಆಕಾಶ್ ಜಲ್ದಿ ಎದ್ದಾಳೆ ಇವತ್ತ ಅಂತ ಅನ್ಕೋತಿರ್ಬೇಕು. ಇನ್ನು ಡೈಲಿ 4:30ಕ್ಕೆ ಹೇಳ್ಬೇಕು ನೋಡಿ. ಶ್ರಾವಣಿ 7 ಗಂಟೆ ಅನ್ನಕ್ಕೆ ಸ್ಕೂಲಿಗೆ ಹೋಗ್ತಾಳ. ಈ ಸಲ ಫೋರ್ತ್ ನವೋದಯ 5th ನವೋದಯ ಕ್ಲಾಸ್ ಆಗ್ತಾರಂತ್ರಿ. ಹಿಂಗಾಗಿ ಸಾಯಂಕಾಲನೂ 7ಕ್ಕೆ ಈ 7ಕ್ಕೆ ಹೋದಕ್ಕೆ ಸಾಯಂಕಾಲ 7ಕ್ಕೆ ಬರ್ತಾವಡಿ. ನಾನು ಸಾಯಂಕಾಲ ಬ್ಯಾಡ ಅಂತೇಳಿನ್ರಿ, ಕ್ಯಾನ್ಸಲ್ ಮಾಡೀನಿ. ಈ ಮುಂಜಾನೆ 7 ಗಂಟೆಗೆ ಹೋದ್ಲಂದ್ರೆ ವ್ಯಾನಿಗೆ ಹೋಗಿ ಇವತ್ತು ಅಡ್ಜಸ್ಟ್ ಮಾಡಿ ಬಿಟ್ಟು ಬರ್ಬೇಕಾಕಿನ್ನ. ಈ ಫಸ್ಟ್ ಟೈಮ್ ಅಲ್ಲ ಸ್ಕೂಲಿಗೆ ಹೋಗೋದು, ಗೊತ್ತಿರಲ್ಲ. ನಾವು ಇವತ್ತು ದಿನ ಹೋಗಿ ಬರ್ತೀನಿ, ಮತ್ತು ನಾಳಿಂದ ಆಕಿಗೆ ಹೋತಾಡ್ರಿ. ಇವತ್ತು 7ಕ್ಕೆ ಹೋದ್ಲಂದ್ರೆ ಸಂಜೆ 5:30 6 ಗಂಟೆಗೆ ಬಂದುಬಿಡ್ತಾವ್ರಿ ವ್ಯಾನ್ ಬರ್ತಾ. ಮತ್ತು 7 ತನ ಅಂದ್ರೆ ಆಕಿ ಬಸ್ ಸಿಗಲ್ಲ ಈ ಕಡೆ. ಮತ್ತು ವ್ಯಾನಿಗೆ ಹೋಗಿ ವ್ಯಾನಿಗೆ ಬರ್ತಾಳೆ. ಭಾಳ ಅನುಕೂಲ ಆಗುತ್ತೆ ರೀ, ಸುಮ್ಮನೆ ಇಲ್ಲ ರಗಳಿ ಯಾಕ. ಆಕೆಲ್ಲ ಶ್ರಾವಣಿದೊಂದು ಬುಲ್ ಟೆನ್ಷನ್ ಆಗಿಬಿಟ್ಟಿತ್ತು. ಇವಾಗ ಇದೊಂದು ಹಗರಾತ್ ನೋಡಿ. ನಿನ್ನೆ ಹೋಗಿ ಮತ್ತು ಅಡ್ಮಿಷನ್ ಮಾಡ್ಕೊಂಡು ಎಲ್ಲ ಬುಕ್ಕ ಪಕ್ಕ ಎಲ್ಲ ಕೊಡಿಸ್ತೀನಿ. ಇವತ್ತು ಕೊಡ್ತೀನಿ ಅಂತ ಕೊಡಿಸ್ಕೇರಿ ಬರ್ತೀನಿ. ಬರೀ ಲಾಗ್ ಕಂಟಿನ್ಯೂ ಬರ್ತಾ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ಹೈಪ್ ಅನ್ನೋ ಬಟನ್ ಬರ್ತಾ ಹೈಪ್ ಮಾಡಿ. ಇಷ್ಟು ಹೆಲ್ಪ್ ಮಾಡಿದ್ರಂದ್ರೆ ನನಗೆ ಮುಂದೆ ಯೂಟ್ಯೂಬ್ನಾಗ ಪೇಮೆಂಟ್ ತೊಗೊಳಕ್ಕೆ ಅನುಕೂಲ ಆಗುತ್ತೆ, ದೊಡ್ಡ ಹೆಲ್ಪ್ ಆಗುತ್ತೆ ನೋಡಿ. 2 ಮಕ್ಕಳು ತೊಗೊಂಡು ಜೀವನ ಕಟ್ಟಾಕತ್ತೀನಿ. ಆ ಜೀವನಕ್ಕೆ ನೀವಿಟ್ಟು ಹೆಲ್ಪ್ ಮಾಡ್ತೀರಂತ ಅನ್ಕೊಂಡಿನಿ. ಬರ್ರಿ ಹಂಗೆ ಕಸ ಗುಡಿಸಿ ರಂಗೋಲಿ ಹಾಕಿ ಟೈಮ್ 6 ಗಂಟೆ ಆಗೈತಿ. ಇವಾಗ 5 ಗಂಟೆಗೆ ಎದ್ದೀನಿ ರೀ. ಎದ್ದು ಅಡುಗೆ ಮನೆ ದೇವ್ರ ಮೇಲೆ ಕಸ ಹೊಡ್ಕೊಂಡು ನೀರು ಕಾಯಿಸಿ ಶ್ರಾವಣಿ ಜಾಕ್ ಆಗೈತೆ ದೇವ್ರಿಗೂ. ನಾನು ಹಂಗೆ ಕಸ ಗುಡ್ಸ್ಕೊಂಡು ರಂಗೋಲಿ ಹಾಕ್ಕೊಂಡೆ. ಇವಾಗ ಅಸಂದಿಕ ಪಲ್ಯ ಮಾಡೀನಿ. ಅಕ್ಕ ಒಂದು 4 ರೊಟ್ಟಿ ಮಾಡಾಕತ್ತಾಳ ನೋಡಿ. ಟೈಮು 6:02 ಆಗೈತಿ. ಇದ್ರಾಗ 6:05 ಆಗೈತಿ. ಇನ್ನು ಶ್ರವಣಕುಮಾರ್ ಮಲ್ಕೊಂಡನ. ಕರೆಂಟ್ ಎಲ್ಲ ನೋಡ್ರಿ ಬೆಳ್ಳತ್ತಕ ಸೊಳ್ಳೆ ಕಡಿದ ಅವಿಸ್ ಬಟ್ಟೆ ಮಾಡಿ ಚಾಕಬೇಕು. ಬರೀ ಇವತ್ತು ಬೀರಪ್ಪ ಮುತ್ತಿನ ಗುಡಿಯ ಮ್ಯಾಕ್ ಹಾಕ್ತಿದ್ರು. ಕತ್ಲೈತಿ ನೋಡ್ರಿ ಜಿಗಿ ಹಾಕೊಳಕತ್ತಾವಕ್ಕ. ಅಲ್ಲಿನೈತಿ ನೀರು ಕಾಸಿನ. ಈಗ ನಾನು ಜಾಕ ಮಾಡಬೇಕು. ಬ್ಯಾಟ್ರಿ ಹಚ್ಚಿಟ್ಟು ಕೆಲಸ ಮಾಡಿ ನೋಡಿ. ಕತ್ತಲಾಗ ಹೆಂಗೆ ಏನು ಗೊತ್ತೇ ಆಗಲ್ಲ ಕತ್ತಲಾಗ ನೋಡಿ. ತಣ್ಣಗೆ ಗಾಳಿ ಬಿಟ್ಟೈತಿ. ಬೀರಪ್ಪ ಮುತ್ತಿನ ದರ್ಶನ ತಗೋರಿ. ಬರ್ರಿ ನಾನು ಜಾಕ ಮಾಡಿ ರೆಡಿಯಾಗಿ ಶ್ರಾವಣಿ ಸ್ಕೂಲಿಗೆ ಹೋಗ್ಬೇಕು ಇವತ್ತು. ನಾನು ನಿನ್ನೆ ಹೋಗಿ ಅಷ್ಟೇ ಎಲ್ಲ ಮಾತಾಡಿ ಹಚ್ಚಿ ಬಂದೀವಿ. ಇವತ್ತು 7 ಗಂಟೆಗೆ ಟ್ಯೂಷನ್ ಚಲೋ ಅಂತ ಹೋಗಿ ಅಕ್ಕಿನ ಇದು ಮಾಡಿ ಬಟ್ಟೆ ಬುಕ್ಕ ಕೊಡ್ತಾರಂತ ತೊಗೊಂಬರ್ತೀನಿ ರೀ ಮನೆಗೆ. ಶ್ರಾವಣಿ ಫೈನಲ್ ಆಗಿ ಸ್ಕೂಲಿಗೆ ರೆಡಿ ಆಗ್ಯಾಳ. ನಾನು ಕೂಡ ರೆಡಿ ಆಗೀನಿ. ಇವತ್ತೊಂದು ದಿನ ಹೋಗಿ ಸ್ಕೂಲ್ ವ್ಯಾನಾಗ ಹೋಗಿ ಕಳಿಸಿ ಅಲ್ಲಿ ಬರೋ ಬುಕ್ಕ ಬಟ್ಟೆ ಉಸು ತೊಗೊಂಬರ್ದಾಗಲ್ಲ ಅಂತೇಳಿ ಫಸ್ಟ್ ಹೊಂಟಿ ನೋಡಿ. ನಾನು ಕೂಡ ಬಾ ಪರ್ಸ್ ತಗೋ. ಫೋನ್ ಕೈಯಾಗೈತೆ. ಟೈಮ್ ನೋಡಿ ಫೋನ್ 7 ಗಂಟೆ ಆಗೈತೆ. ಅಕ್ಕ ಮನ್ಯಾಗ ಅದಾಳ್ರಿ, ಅನುಕೂಲ ಆಗುತ್ತೆ ನೋಡಿ. ನಾ ಶ್ರಾವಣಕುಮಾರ್ ಮುಕ್ಕೊಂಡ ಜಾಕ ಮಾಡಿ ಕಳಿಸ್ತಾಳ. ರೊಟ್ಟಿ ಆತಿರ್ತೀರಿ ಈಗ. ಏನಕ್ಕ ಬರ್ತೀನಿ ಜಲ್ದಿ. ನಿಮ್ಮ ಅಕ್ಕನ ವಿಡಿಯೋದಾಗ ಮಾತಾಡ್ರಿ ಅಂತೀರಿ. ಯಾವಾಗ ಮಾತಾಡ್ಬೇಕು ನೋಡೋಣ್ರಿ. ಒಳ ಬಂದಿಂದ ಮಾತಾಡೋಕೆ ನಾಸ್ತಾಡ್ರಿ ನಮ್ಮ ಅಕ್ಕ ವಿಡಿಯೋದಾಗ. ಮಾನ್ಯೊಬ್ರಿಗೆ ಸಿಸ್ಟರ್ ಕಮೆಂಟ್ ಹಾಕಿದ್ರಿ ಅಕ್ಕನ ವಿಡಿಯೋದಲ್ಲಿ ಮಾತಾಡಿ ಅಂಥೇಳಿ. ಬರ್ರಿ ಸಾಲಿಗೆ ಹೋಗಿ ಶ್ರಾವಣಿ ಕಳಿಸಿ ಮತ್ತು ಬರ್ತೀನಿ. ಅಲ್ಲೆಲ್ಲರೂ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿಕ್ಕಂದ್ರೆ ಸೀದಾ ಊರಿಗೆ ಬಂದಿದ್ದೀನಿ ನೋಡಿ. ಅಕ್ಕಿ ಒಂದು ವ್ಯಾನಿಗೆ ಹೋಗಿ ಒಂದು ಬಸ್ಸಿಗೆ ಬರ್ಬೇಕ್ರಿ. ಬರಾಗ ಒಂದಿಟ್ಟು ಕಾಯಿಪಲ್ಲೆ ತರ್ಬೇಕಂತ ಮಾಡಿ ನೋಡೋಣ. ಟಿಕ್ಕಳಿ ಖಾಲಿ ಆಗ್ಯಾವ್ರಿ. ಹಿಂಗಾಗಿ ಅಲ್ಲಿ ಬಂದೀನಿ. ಹೋಗುಂಬರ್ರಿ. ಇವಾಗ 4 ಆಗಿದ್ರೆ ಅವಾಗ ಎದ್ದು ನೋಡಿ. ಟೈಮ್ ನಿನ್ನೆ ಸೂಜಿ ಮಾಡ್ಸೋಮಂದ್ರೆ ಅನುಕೂಲ ಆಗೈತೆ ನೋಡಿ. ಆರಾಮಾಗೈತಿ. ಇಲ್ಲಿಕ್ಕಂದು ಎದ್ದೇಳಕ್ಕಾಗ್ತದಿಲ್ಲ ರೀ. ಇನ್ನು ಪಡ್ಸಾರಿ ಅಟ್ಟ ಕಸ ಹುಡುಗಿಲ್ಲ. ಅಕ್ಕ ಹುಡುಕ್ತೀನಿ ಹೋಗವಾನಿ ಅಂತಂದ್ಲು. ಹೊಂಟಿ ನೋಡಿ ಅಕ್ಕ ಹೊಂಟ್ಲು ಊರಿಗೆ. ಟೈಮು 1 ಗಂಟೆ ಹಾಕಿ ಬಂದೈತೆ. ಅಂದ್ರೆ ಹೊಂಟ್ಲೋಡು ಹೊತ್ತು ಹೋಗೋವಲ್ಲಾಗೈತಂತ. ನಾನು ಭಾಳ ಆರಾಮಿಲ್ಲ ಅಂತ ಬಂದಿದ್ಲು ನಿನ್ನೆ. ಇವತ್ತು ಸಲನೇ ಹಚ್ಚಿಸ್ಕೊಂಬರಕ್ಕೆ ಹೋಗ್ಬೇಕಂದೆ. ಕಮ್ಮಿ ಆಗೈತೆ ಅಂತ ಹೋಗ್ಲಿ ನೋಡಿ. ಅಲ್ಲಿ ಒಬ್ಬರು ಮತ್ತೆಯವ್ರು ಸೀರೆ ಹೇಳಿದ್ರಿ. 2 ಸೀರೆ ತೊಗೊಂಡು ಹೊಂಟಾಳ. ಕ್ವಾಲಿಟಿ ಚಲೋ ಬರ್ತಾವೆ ತೊಗೊಂಬಾರ ಒಂದು ಫೋನ್ ಹಚ್ಚಿದ್ರು. ಅವನೇ ತೊಗೊಂಡು ಹೊಂಟಾಳ. ನೈಟಿ ಸೀರೆ ಪಿಕೋ ಹಾಕಕ್ಕೆ ತಂದಿದ್ಲು. ಯಾವ ಆಗಲಿ ನೋಡಿ ಹಾಕೋದು. ನನಗೆ ಆರಾಮಿಲ್ಲ ಹಿಂಗಾಗಿ ಕಡಿನ ಬಟ್ಟೆ ನೋಡಕತ್ತಾರೆ. ಏನಾರ ಮಾತಾಡೋರು ಅಕ್ಕನ ವಿಡಿಯೋದಾಗ ಅಂತಾರಿ. ಆಕೆ ವಿಡಿಯೋದಾಗ ಮಾತಾಡೋಕ್ಕೆ ನಾಸ್ತಾಡಿ. ಅಕ್ಕ ಹೋತೆ ಯಾಕ ಹೋಯ್ ಬಾ. ಗಾಳಿ ಏನು ಬಿಸುತ್ತೇವ. 1:20 ನಾ ಬಸ್. ಪುಟ್ಟಕ್ಕರ ಅಂಗಡಿ ಮುಗ್ಕುಂದ್ರು
ಹ್ಞೂ ಹ್ಞೂ ಅವು ರೇಟ್ 7,100 ಅವು. ಹ್ಞೂ ಓ ಹುಷಾರ ಬಾಯ್. ಇವು ದಿನ ಉಡಾಕಾರ ಇವು ಕೂಡ ತಗೋ ಚಂದ ಅದಾವ. ಅವು ಯಾರು ಉಡಾಕಾರ ಚಂದ ನೋಡು. ಮಿಂಚಿನ ತಗೋ ಇವು ಸ್ಟೋನಿನು ಉಡಾಲಿನ ನೋಡ್ರಿ. ಅಕ್ಕ ಹೋಗಿಂದ ಬಟ್ಟೆ ಕಸ್ಟಮರು ಇವಾಗ ಹೋದ್ರು ನೋಡಿ ಹೋದರು. ಒಂದಿಷ್ಟು 2 ಜಂಪಾರ ಹೋದು ಕಟ್ ಮಾಡಿಕೊಟ್ಟೆ. ಟೇಪು ಕತ್ರಿಲಿ ಅದು ನೋಡಿ. ಒಂದು 3 ಅಂಗಿ ಮಾರಿದ್ವಿ. 3 ಅಂಗಿಗೆ 1300 ರೂಪಾಯಿ ಆತ್ರಿ. ಹುಡ್ರಿ ಉದ್ರಿ ನೋಡಿ. ಉದ್ರಿ ಭಾಳ ಆಗತ್ತೆ ರೀ. ಇಲ್ಲೇ ಏನು ಮಾಡೋಕ್ಕಾಗಲ್ಲ. ಅನ್ನ ಮಾಡಿ ಉರಿ ಬರಾಗ ಉದ್ರಿ ಹಾಕ್ಬೇಡಮ್ಮ ಅಂತ ಹೇಳಿ ಕಳ್ಸಿದ. ಉದ್ರಿ ಕೊಳ್ಳಿ ಕೆಡಲ್ರಿ. ಇಲ್ಲೇ ಕೊಡೋರಿಗೆ ಅಷ್ಟೇ ಉದ್ರಿ ಕೊಡ್ತೀನಿ ರೀ ನಾನು, ಕೊಳ್ಳೋರಿಗಿಲ್ಲ. ಒಂಡ್ ಗಿರೇಕಿ ರೊಕ್ಕ ಕೊಡಲ್ಲ ನೋಡಿ. ಈ ಕಡೆ ಉದ್ರಿ ಓದು ಆ ಕಡೆ ಓದೋರು ಈ ಕಡೆ ಬರ್ಲಿ ನೋಡಿ, ಅವ್ರಿಗೆ ಒಟ್ಟ ಕೊಡಲ್ಲ. ಸಿಕ್ಕಾಪಟ್ಟೆ ಗಾಳಿ ಓದತ್ರಿ. ಗಾಳಿ 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 ಗಾಳಿಯಾಗ ಐತೆ ನೋಡಿ ಜಡ್ಡು. ನಮ್ಮ ಮನೆ ಬೇಸಿ ಎಲ್ಲಿ ಬೇಕಲ್ಲಿ ಗಾಳಿ ಬರ್ತೈತೆ ಸಿಕ್ಕಾಪಟ್ಟೆ. ರಾತ್ರಿ ಬೆಳ್ತಕ್ಕೂ ಕರೆಂಟ್ ಇಲ್ಲ. ಅಕ್ಕ ನೀನು ಬಂದು ಪಜಿತಾಗ ಬೆಳ್ಳತಕ್ಕ ಸೊಳ್ಳೆ ಹೊಡ್ಕೊತ ಕೂತಾವಳಿ. ನಾನು ಮಂಚದ ಒಂದು ತರಲಿಲ್ಲ. 200 ರೂಪಾಯಿ ಅಂದರು. ಅಮೌಂಟ್ ಇದ್ದಿದ್ದಿಲ್ಲ. ಎಲ್ಲ ಏನು ಮಾಡೋಕ್ಕಾಗಲ್ರಿ. ನೀನು ಹೆಂಗೋ ಬ್ಲಡ್ ಚೆಕಪ್ ಮಾಡಿಸಿದೆ. ಎಲ್ಲರೂ ಖುಷಿಯಾಗಿ ಕಮೆಂಟ್ ಹಾಕಿರಿ. ಬ್ಲಡ್ ಚೆಕಪ್ನಾಗೆಲ್ಲ ನಾರ್ಮಲ್ ಬಂದೈತೆ ಅಂತೇಳಿ. ನಾರ್ಮಲ್ ಬಂದೈತೆ. ನೀನು ಏನು ಸೂಜಿ ಮಾಡ್ಸೊಂಬಂದೆಲ್ಲ ಆರಾಮಾಗೈತೆ ರೀ. ಇನ್ನೇನು ಶ್ರಾವಣಿಗೆ 7 ಗಂಟೆಗೆ ವ್ಯಾನ್ ಬರ್ತೈತೆ. 7 ಗಂಟೆಗೆ ವ್ಯಾನಿಗೆ ಕಳಿಸಿ ವ್ಯವಸ್ಥೆ ಮಾಡಬೇಕು. ಶ್ರಾವಣಿ ಯಾವ ಸ್ಕೂಲಿಗೆ ಹಚ್ಚಿರಿ ಏನು ಅಂತ ಕಮೆಂಟ್ ಮಾಡಿದ್ರಿ. ಮುದ್ದೆ ಬಳಕ ಹಚ್ಚಿವ್ರಿ. ಅಲ್ಲಿ ಶಾರದಾ ಸ್ಕೂಲ್ ಅಂತ ಐತೆ. ಆ ಸ್ಕೂಲಿಗೆ ಹಚ್ಚಿವಿ. 16,000 ರೂಪಾಯಿ ಅಂತ ನೋಡಿ. ಬೆಳಗ್ಗೆ 7ಕ್ಕೆ ಹೋಗಿ ರಾತ್ರಿ 7ಕ್ಕೆ ಬರೋದು ನೋಡಿ. ಹಂಗಂದ್ರೆ ನಾನು ರಾತ್ರಿ ಸಾಯಂಕಾಲ ಎಷ್ಟು ಕೋಚಿಂಗ್ ಕೊಡ್ಸಿಲ್ರಿ. ನಾನು ಬೆಳಗ್ಗೆ ಅಷ್ಟೇ ಕೊಡ್ಸೀನಿ. ರಾತ್ರಿ ಏನೈತೆ 5:30 6 ವ್ಯಾನ್ ಬರ್ತಾ ವ್ಯಾನಿಗೆ ಬಂದುಬಿಡ್ತಾಳೆ ರೀ. ಮತ್ತು ರಾತ್ರಿ ಬಸ್ 8:30 ಹಿಂಗೈತೆ. ಸಾಯಂಕಾಲ ಕೋಚಿಂಗ್ ಬ್ಯಾಡ್ರಿ ಹಿಂಗೆ ಸಮಸ್ಯೆ ಅಂತಂದೆ. ಆಯ್ತಾಡ್ರಿ ಅಮ್ಮ ಮುಂಜಾನೆಲ್ಲ ತೊಗೊಳಲ್ಲ ಕೋಚಿಂಗ್ ಅಂತಂದರು. ಶ್ರಾವಣಿಗೆ ಹೊಸ ಸ್ಕೂಲೆಲ್ಲ ಬರಾಗ ಒಂದು ಸ್ವಲ್ಪ ಮಾರಿ ಸಪ್ ಮಾಡಿದ್ಲು. ವ್ಯಾನ್ಯಾಗ ಹೋಗಿ ನಾನು ಬಿಟ್ಟು ಬಂದೆ. ಮತ್ತೇನು ಮಾಡ್ಬೇಕ್ರಿ, ಸ್ಕೂಲು ನಾನು ಅಲ್ಲಿ ಬಿಡಿಸ್ಬಾರ್ದು, ಅಲ್ಲೇ ಹೋಲಿ ಅನ್ನೋದು ಇತ್ತು. ಅಲ್ಲೆಲ್ಲ ಅಡ್ಜಸ್ಟ್ ಆಗಿಬಿಟ್ಟಿದ್ಲಕ್ಕಿ. ನೋಡಿ ಇಲ್ಲೇ ಬಿಸಿಲು ಮಳೆ ಗಾಳಿ. ಇವತ್ತು ಮಳೆ ಅನ್ನೋದಿಲ್ಲ ರೀ, ಬರೀ ಬಿಸಿಲು ನೋಡಿ. ನಿನ್ನೆ ಮಳೆ ಆಗಿತ್ತು ನೋಡಿ. ನಮ್ಮ ವೈನಿ ಮಕ್ಕಳು ಇದು ಎಲ್ಲ ಹೆಂಗೆ ಹೋಗ್ಯಾರ, ಈ ಬತ್ತಿ ಹೆಂಗೆ ಕೊಡ್ದಾರ. ಹುಡ್ರು ಬರ್ತಾರೆ ನೋಡಿ ಮನೆಗೆ, ಏನು ಮಾಡೋಕ್ಕಾಗಲ್ಲ. ಬರೀ ಇವೆಲ್ಲ ಸೀರೆಗಳು ಅಂಗಿಗಳು ಅಷ್ಟು ಎತ್ತಿಡ್ತೀನಿ. ಟೈಮನು 3:15 ಆಗೈತಿ. ಅಕ್ಕ ಉಸು ಬಟ್ಟೆ ಒಗೋದು ಮಡಿಚಿ ಬಾಂಡೆ ಎಲ್ಲ 1-2 ಬಾಂಡೆ ಎಲ್ಲ ಅಷ್ಟು ತಿಕ್ಕಿ ಬೆಳಗ್ಗೆ ಅಕ್ಕ ರೊಟ್ಟಿ ಮಾಡ್ಯಾಡ್ರಿ. ಸಂಜಿಕ ಪಲ್ಯ ಮಾಡಿದೆ. ಖಾಲಿ ಆಗೈತೆ ನೋಡಿ. ಸ್ವಲ್ಪ ಮಾಡಿದೆ, ಅಲ್ಲಿಗೆ ಅಡ್ಜಸ್ಟ್ ಆಗೋಟು. ಜಾಸ್ತಿ ಮಾಡಿಲ್ಲ. ನೀರಿಟ್ಟಲ್ರಿ ಯಾಕೋ ಅಕ್ಕ ಗೊತ್ತಿಲ್ಲ, ತೆಗೆದಿಡಬೇಕು. ಈಗ ಅವ್ರು ಬರೋ ಹೊತ್ತಿಗೆ ಏನಾದರೂ ಒಂದಿಟ್ಟು ಅಡುಗೆ ವ್ಯವಸ್ಥೆ ಮಾಡಬೇಕು ನೋಡಿ. ಇಷ್ಟು ಬಾಂಡೆ ಇಷ್ಟು ತಿಕ್ಕುಗಳ ಸಟ್ ಮಾಡ್ತೀನಿ. ಬಟ್ಟಿನ ಸಟ್ ಮಾಡಿ ಉಸು ಬಟ್ಟಿನೂ ಇವಿಷ್ಟು ಬಟ್ಟೆ ಸ್ಟ್ಯಾಂಡಿಗೆ ಸಟ್ ಮಾಡ್ತೀನಿ ರೀ. ನಮ್ಮ ಭಾರತಿ ಸಿಸ್ಟರ್ ಒಬ್ಬರು ಫೋಟೋ ಹಾಕ್ರಿ ಲಂಗಾದು ಅಂತೀಯಾರ. ಇವಾಗ ನೋಡ್ಬೇಕು ಫೋಟೋ ಶೂಟ್ ಮಾಡೋದಾಗುತ್ತೋ ಇಲ್ಲೋ. ಇನ್ನೂ ಸ್ವಲ್ಪ ಸುಸ್ತು ಅನ್ನೋದು ಒಮ್ಮೆ ಹೆಂಗೆ ಆರಾಮಾಗುತ್ತೆ ಹೇಳ್ರಿ. ನೀವು ಕೂಡ ಹೇಳಿರಿ ಅಕ್ಕ ರೆಸ್ಟ್ ಮಾಡಿ ಅಂಥೇಳಿ. ಈಗ ಇಷ್ಟೆಲ್ಲ ಕೆಲಸ ಇರುತ್ತೆ ನೋಡಿ. ನಿನ್ನೆ ಮುದ್ದೆ ಭಾಳ ಅಂತ ಬಂದು ಒಂದು ಕೆಲಸ ಮಾಡಿಲ್ರಿ, ಆರಾಮ್ ರೆಸ್ಟ್ ಮಾಡೀನಿ. ಇವತ್ತು ಮಾಡ್ಕೊಲೇಬೇಕು. ಅಕ್ಕನೂ ಇಲ್ಲಿ ಇರಲಿಲ್ಲ ರೀ, ಇರ್ತಿದ್ರು. ಆ ಕಡೆ ಕೆಲಸದ ನೋಡಿ ಹೋದರು. ಹಿಂಗಾಗಿ ನಿನ್ನೆ ಸಲನೆ ಎಸ್ತಾರಂತ ಬಂದು ಒಂದಿನ ಇರೋ ಅಕ್ಕ ಅಂದ್ರೆ ಇದ್ರಿ. ಅಕ್ಕ ತಂಗಿ ಇರ್ಬೇಕ್ರಿ. ಇಂಥ ಹೊತ್ನಾಗ ಹೆಲ್ಪ್ ಆಗುತ್ತೆ ನೋಡಿ ಅಕ್ಕ ತಂಗಿದ್ರೆ. ನೋಡಿ ಬಟ್ಟೆ ಯಾವಾಗ ಹೋಗಿತೈತೆ ತಣ್ಣ ಗಳಾಗ 2 ದಿನ ಬಟ್ಟೆ ಬಾಂಡೆ ಮಾಡಬೇಡ. ಆದಷ್ಟು ಬಟ್ಟೆ ಬಾಂಡೆ ಹತ್ತಿಡು. 2-3 ದಿನ ಆರಾಮಾಗಿಂದ ರೆಸ್ಟ್ ಆಗಿಂದ ಊಟ ಮಾಡಾಕತ್ತಿ ಒಂದೇ ದಿನ ಅಂತಂದಾಳ. ಹಂಗೆ ಆಗುತ್ತೆ ರೀ. ಮಕ್ಕಳು ಸ್ಕೂಲಿಗೆ ಹೋಗ್ತಾವೆ, ಡಬ್ಬಿ ಅಂತ ಇರ್ತಾವೆ, ಎಲ್ಲ ತಿಕ್ಕೊಂಡು ಇರ್ತಾವೆ. ಹಂಗೆ ಆಗಲ್ರಿ. ಎಲ್ಲ ಅವತ್ತಿಂದಾಗ ಅವತ್ತಾದ್ರೇ ಮನಸ್ಸಿಗೆ ಸಮಾಧಾನ. ಈ ಬಟ್ಟೆ ಬಾಂಡೆ ಮಾಡಾರ 2-3 ದಿನ ಬಿಟ್ಟು ನಡೆಯಲ್ರಿ. ಬರೀ ಇವಿಷ್ಟು ಎಲ್ಲ ಸೆಟ್ ಮಾಡಿಟ್ಟು ಮತ್ತೆಲ್ಲ ಕಂಟಿನ್ಯೂ ಮಾಡ್ತೀನಿ ನೋಡಿ. ಸಪೋರ್ಟ್ ಮಾಡಿ. ವಿಡಿಯೋ ಇನ್ನು ಬರ್ತಾ 1 ಗಂಟೆಗೆ ಹಾಕ್ತಿರ್ತೀನಿ ವಿಡಿಯೋ. ಮೊನ್ನೆ ಹೆಚ್ಚು ಕಮ್ಮಿ ಬಂದಾವು. ಇವ್ಸ್ ಎಲ್ಲ ಫುಲ್ ಡೌನ್ ಆಗೈತೆ. ಡಾಲರ್ನು ಫುಲ್ ಡೌನ್ ಆಗೈತೆ. ಏನು ಮಾಡೋಕ್ಕಾಗಲ್ಲ. ಈ ತಿಂಗಳ ಪೇಮೆಂಟ್ ಆಗುತ್ತಾ, ಇದು ನೆಕ್ಸ್ಟ್ ಡಾಲರ್ ಜಮಾ ಆಕತ್ತಾವು. ಮೊದಲಿನಂಗೆ ಆದ್ರೆ ಒಂದು 2-3 ಡಾಲರ್ ಆಗ್ತಿದ್ದು, ಇವಾಗ $1.5 ಆಗೈತೆ ನೋಡಿ. 8 ದಿನ ಆಯಿತು ವಿಡಿಯೋ ಕರೆಕ್ಟಾಗಿ ಹಾಕಿಲ್ಲ. ಕರೆಕ್ಟಾಗಿ ಇದು ವ್ಯೂಸ್ ಬಂದಿಲ್ಲ, ಕರೆಕ್ಟಾಗಿ ವಾಚ್ ಅವರು ಇಲ್ಲ. ಹಿಂಗಾಗಿ ಕಮ್ಮಿ ಆಗೈತೆ ನೋಡಿ. ಏನು ಮಾಡೋಕ್ಕಾಗಲ್ಲ. 8 ದಿನಕ್ಕಂದ್ರೆ ಒಂದು 4 ಬರ್ತಿದ್ವು ರೀ. 2 ದಿನಕ್ಕೆ ಒಂದು ಕೊಡಿ
1.5 ಆಗೈತೆ ರೀ. ಡಾಲರೇ ಅಕೌಂಟ್ ಆಗ್ತಾಯಿಲ್ಲ, ಭಾಳ ಡೌನ್ ಆಗ್ಯದ ಡಾಲರ್ದು. ಯಾರಾದರೂ ಯೂಟ್ಯೂಬ್ ಚಾನಲ್ ಮಾಡಿದ್ರೆ ನಿಮ್ಮದು ಡಾಲರ್ ಹಿಂಗೆ ಆಗೈತೋ ಏನೋ ಅಂತ ಕಮೆಂಟ್ ಮಾಡ್ತೀನಿ ಸರಿ. ನೋಡ್ತಿರ್ತಾರೆ ಅವ್ರ ನಾವು ನಮ್ಮ ವಿಡಿಯೋ, ಅವರು ನಮ್ಮ ಸೊಂಡಿಲೆ ನಮ್ಗೆ ನೀರು ಕುಡಿಯೋಕ್ಕಾಗಲ್ಲ. ಯೂಟ್ಯೂಬರ್ ಇದ್ರೆ ಏನಂತು ಅವ್ರ ನಾನು ನೋಡೋದು, ನಮ್ಮ ವಿಡಿಯೋ ಅವ್ರು ನೋಡೋದು, ಸಪೋರ್ಟ್ ಮಾಡೋದು ನೋಡಿ. ಟೈಮು 3:30 ಹಾಕಿ ಬಂದೈತೆ. ಅಷ್ಟು ಬಟ್ಟೆನೂ ಎತ್ತಿಟ್ಟು ಪ್ಯಾಕ್ ಮಾಡಿದೆ. ಇವಾಗ ಅನ್ನ ಸಾಂಬಾರು ಮಾಡಬೇಕತ್ತೆ ಮಾಡೀನಿ ರೀ. ಅನ್ನ ಸಾಂಬಾರು, ಶೇಂಗಾ ಸಾಂಬಾರು, ಅನ್ನ ಮಾಡ್ತೀನಿ ರೀ. 3:30 ಆಗೈತೆ. ಅನ್ನ ಸಾಂಬಾರು ಮಾಡ್ರಾಗ 4:30 5 ಗಂಟೆ ಆಗೇ ಬಿಡುತ್ತಾ. ಶ್ರಾವಣಿ ಶಿವಕುಮಾರ್ ಬರ್ತಾರೆ, ಮತ್ತು ನನಗಿಟ್ಟು ಮಧ್ಯಾಹ್ನ ಊಟಕ್ಕೂ ಆಗುತ್ತಾ. ಮುಂಜಾನೆ ಅಸಂದಿಕಾ ಪಲ್ಯ ರೊಟ್ಟಿ ಮಾಡಿದ್ನ. ಅಸಂದಿಕಾ ಪಲ್ಯ ಅಲ್ಲೇ ಕರೆಕ್ಟಾಗಿ ಐತೆ ನೋಡಿ, ಖಾಲಿ ಆಗೈತೆ ಅವ್ರ ಬುತ್ತಿ ಊಟಕ್ಕೆ. ಬರೀ ಅನ್ನ ಸಾಂಬಾರು ಮಾಡೋಣ. ಸ್ವಲ್ಪ ಮಳೆ ಆಯ್ತು ನೋಡಿ. ಇಲ್ಲಿ ಟೈಮ್ 5:11 ಆಗೈತೆ. ಇನ್ನು ಮಳೆ ಬರಾಕತ್ತೈತೆ. ಆಗ ಅಕ್ಕ ಒಂದು ಬಟ್ಟೆ ಹಿಂದೆ ಒಣ್ಯಾಕೆ ಹೋಗೋದು ನೋಡೇ ಇಲ್ಲ. ನಾನು ಒಬ್ಬ ಕಸ್ಟಮರ್ ಬಂದರು, ಹಂಗೆ ಕುಂತೆ. ಹಿಂಗಾಗಿ ಉಸುತ್ತು ಹೋದ ನೋಡಿ ಬಟ್ಟೆಗಳು. ತಕ್ಕೊಂದಲ್ಲಿ ಮ್ಯಾಗ ಒಣಾಕ್ತೀನಿ. ಸೀರೆ ಅವೆಲ್ಲ ಒಗ್ದಾಕಿ ಹೇಳ್ರಿ ಅಕ್ಕ. ಆಮೇಲೆ ಮುದ್ದಾಳಿಂತ ಬಂದಲ್ಲ, ಮುದ್ದಾಳಿಂತ ಮನೆ ಬರ್ರಾಗ ಒಗ್ದಿದ್ರು. ಮತ್ತು ಬಂದ್ಮ್ಯಾಗ ಒಗ್ದಾಕಿ ನೋಡಿ. ಶ್ರವಣ್ ಕುಮಾರ್ನ ಸ್ಕೂಲಿಂದ ಬಂದ, ಇನ್ನೂ ಶ್ರಾವಣಿ ಬಂದಿಲ್ಲ. ಆಕಿನ ವ್ಯಾನ್ ಎಲ್ಲ ಊರಿಗೆ ಅಡ್ಡಾಡಿ ಹಳ್ಳಿ ಬಿಟ್ಟು ಲೇಟಾಗಿ ಬರುತ್ತೆ ರೀ ವ್ಯಾನ್ ಹಾಕಿದ್ದು. ಹೀಗಾಗಿ ಶ್ರಾವಣಿದು ಲೇಟ್ ಆಗುತ್ತೆ. ಅವ್ರು ಬರ್ತಾರೆ. ಮತ್ತು ಶ್ರಾವಣಿ ಮುಂಜಾನೆ ಬೆಳಗ್ಗೆ 7 ಗಂಟೆಗೆ ಹೋಗಬೇಕು. ಹೀಗಾಗಿ ಅನ್ನ ಸಾಂಬಾರು ಮಾಡಿಬಿಟ್ಟು ಶೇಂಗಾ ಸಾಂಬಾರು ಅನ್ನ. ಈ ಕರೆಂಟ್ ಇಲ್ಲ ನೋಡಿ. ಇವ್ನು ಬಟ್ಟೆ ಒಗೆದು ಹಾಕಬೇಕು. ನಾಳೆಗೆ ಯಾವ ಬಟ್ಟೆ ಅದಾವ ಗೊತ್ತಿಲ್ಲ. ನಾಳೆ ಗುರುವಾರ. ಬಟ್ಟೆ ಯಾವ್ದು ನೋಡಿ. ಮಸ್ತಾಗ ಶೇಂಗಾ ಸಾಂಬಾರು, ಬಿಸಿ ಅನ್ನ ಮಾಡೀನಿ. ಅನ್ನ ರೇಷನ್ ಅಕ್ಕಿ ಅನ್ನ ಮಾಡೀನಿ ರೀ. ಈಡಾಗೈತೆ ನೋಡಿ ಅನ್ನ, ಹುಬ್ಳಾಗೈತೆ. ಸಾಲೆನ್ ಟಿಫಿನ್ ಖಾಲಿ ಮಾಡಿ ಮಾರಿ ತಕ್ಕೋ, ಕೈ ತಕ್ಕೋ. ಬಿಸಿ ಬಿಸಿ ಅನ್ನ ಸಾಂಬಾರು ಹಾಕಿ ಕೊಡ್ತೀನಿ. ನೈಟ್ ಉಣ್ತೀನಿ. ಈಗ ಅನ್ನ ಸಾಂಬಾರು ಉಂತಾನಂತರ ಶ್ರವಣ ಅವಕ್ಕೆ ಮಾರಿ ತಕ್ಕೋರಪ್ಪ ಅಂತೇನಿ. ಬಟ್ಟೆ ಹಾಕೋ ಅಂತೀವಿ. ವಯಸ್ಸು ಹೋಗೋದು ಹಾಕಬೇಕು ತನ್ನ. ಹೌದಾ ನೋಡಿ. ನಾಳೆ ಟೀಚರ್ ಕೇಳ್ತೀನಿ ನಾವು ಯಾವ ಬಟ್ಟೆ ಅದ ಅಂತೇಳಿ. ಮತ್ತು ಕಸ್ಟಮರ್ ಬರೋದ ಕಿತ್ತಾಡ್ಸೋದ ಹೋಗೋದು ನೋಡಿ. ಇವಿಷ್ಟು ಬಟ್ಟೆ ಅಲ್ಲಿ ಮ್ಯಾಗ ಒಣಾಕಿ ಬಿಡ್ತೀನಿ. ಬರೀ ಶ್ರಾವಣಿಗೆಲ್ಲ ಊಟ ಮಾಡಿಸಿ ನಾಳೆಲ್ಲ ಇದಿಷ್ಟು ಕ್ಲೀನ್ ಮಾಡಿದೆ. ಮತ್ತೆ ಇಷ್ಟು ಬಟ್ಟೆ ಬಿದ್ದು ನೋಡಿ. ಏನು ಮಾಡೋಕ್ಕಾಗಲ್ಲ. ಕಸ್ಟಮರ್ ಅಂದಮ್ಯಾಗ ತೋರಿಸ್ಲೇಬೇಕು, ಮಾಡಲೇಬೇಕು. ವ್ಯಾಪಾರ ಆದ್ರಾಯ್ತು, ವ್ಯಾಪಾರ ಇರ್ಲಿಕ್ಕೂ ತೋರಿಸ್ಲೇಬೇಕು ನೋಡಿ. ರೊಟ್ಟಿ ಪಲ್ಯ ಕಟ್ಟಿದ್ಯಾ, ಚಪಾತಿ ಪಲ್ಯ ಖಾಲಿ ಆಗೈತೆ ಅಂತ ಹೇಳಕತ್ತಾರೆ. ಇನ್ನೊಂದು ಸ್ವಲ್ಪ ಪಲ್ಯ ಉಳ್ಸ್ಯಾನ ನೋಡಿ. ಹೀಗೆ ಮಾಡ್ತಾರೆ ನೋಡಿ ಶ್ರವಣ್ ಕುಮಾರ. ಕರೆಕ್ಟಾಗಿ ಬುತ್ತಿ ಉಂಡ ಬರೋದಿಲ್ಲ. ಅಷ್ಟು ಮಕ್ಕಳು ಕರೆಕ್ಟಾಗಿ ಬುತ್ತಿ ಉಂಡು ಬಂದ್ರೆ ಟೆನ್ಷನ್ ಆಗೋಲ್ಲ. ಬುತ್ತಿ ಉಂಡು ಬರ್ಲಿಕ್ಕೆ ಟೆನ್ಷನ್ ಆಗೈತೆ. ಚಪಾತಿ ಖಾಲಿ ಪಲ್ಯ ವಿಷಯಲ್ಲ. 5:20 ಆಗೈತೆ ನೋಡಿ ಟೈಮು. 5:11 ಆಗಕ್ಕೆ ಬಂದ. ಬರೀ ಊಟನಂತ ಮಾರಿ ತೊಳೆದು ಊಟ ಹಾಕಿ ಕೊಡ್ತೀವಿ. ನಾ 3 ಗಂಟೆ 3:30 ಆಗಿತ್ತು ರೀ. ಸವಿತಾ ಅಕ್ಕ ಫೋನ್ ಹಚ್ಚಿದ್ಲು ಸೊಲ್ಲಾಪುರ್ಲಿಂತ. ಅವ್ರಿಗೂ ಮಾತಾಡ್ಕೋತ ಆರಾಮಿಲ್ಲ ಸಿಸ್ಟರ್, ಹೆಂಗೆ ಆರಾಮಾಗೈತಿ ಏನು ಅಂತ ಕೇಳಿದ್ರು ಅಕ್ಕರು. ತುಂಬ ಖುಷಿ ಆಯಿತು. ಅವ್ರದ್ದು 2ನೇ ಚಾನಲ್ ಮೋಟಿವೇಶನ್ ಆನತ್ತಂತ ಖುಷಿ ಆಯ್ತು ನೋಡಿ. ಪಾಪ ಇನ್ನೊಂದು ಚಾನಲ್ ಮಾಡಿದ್ರು, ಅದು ಚಾನಲ್ ಹೋತು. ಇನ್ನೊಂದೇನೋ ಕೈ ಹಿಡಿತೈತೆ ನೋಡಿ. ಎಷ್ಟು ಆರಾಮಾಗೈತಿಲ್ಲ ಅಂತ ಎಷ್ಟು ಕಾಳಜಿ ಮಾಡಿ ಅವರೆಲ್ಲೋ ನಾವು ಯೂಟ್ಯೂಬ್ನಿಂದನೇ ಫ್ರೆಂಡ್ಸ್ ಇಷ್ಟೆಲ್ಲ ಕಾಳಜಿ ಮಾಡಿ ಕೇಳ್ತಾರಲ್ಲ. ನಮ್ಮವರೇ ನಮಗೆ ಕೇಳಾರ ಹೊತ್ನ್ಯಾಗ ಅವ್ರು ಕೇಳೋದು ಒಂಥರ ಖುಷಿ ಆಯ್ತು ರೀ ನೋಡಿ. ಒಳ್ಳೆಯವರು ಯಾವತ್ತಿದ್ರು ಒಳ್ಳೆಯವರೇ ಅನ್ನಿಸ್ಕೋತಾರಲ್ಲ, ಸುಳ್ಳಲ್ಲ. ಬರೀ ನಾನು ಕೂಡ 3:30ಗೆ ಊಟ ಅನ್ನ ಸಾಂಬಾರು ಅವ್ರಿಗೂ ಮಾತಾಡ್ಕೋತ ಮಾಡಿದೆ. ಹಂಗೆ ಕಸ್ಟಮರ್ ಬಂದು, ಸಿಸ್ಟರ್ ಕಸ್ಟಮರ್ ಬಂದರು, ಪಾಪ ನೀವು ಮಾತಾಡಬೇಡಿ ಇಡ್ರಿ ಅಂತಂದರು. ಇಟ್ಟೆ. ಶ್ರವಣಿಗೆ ಅನ್ನ ಸಾಂಬಾರು ಅಂತ ರೊಟ್ಟಿ, ಶ್ರವಣ ನಾನು ಊಟ ಮಾಡ್ಬೇಕಂತ ಒಂದೇ ಗಂಗಾದ ಹಾಕ್ಕೊಂಡು ನೋಡಿ. ಈ ಥರ ಮಕ್ಕಳು ಕೂಡ ಉಣ್ಣೋದು ಒಂಥರ ಖುಷಿ ನನಗೂ. ಇವಾಗ 5:30 ಮ್ಯಾಗ ಐತಿ. 20 ಮುಗುತ್ತಾ ಬಡ ಊಟ ಮಾಡಿ ಮತ್ತು ಲವ್ ಕಂಟಿನ್ಯೂ ಮಾಡ್ತೀನಿ ನೋಡಿ. ಶ್ರಾವಣಿನೂ ಸ್ಕೂಲಿಂದ ಬಂದು ಟೆಕ್ಸ್ಟ್ ಬುಕ್ಕ ಕೊಟ್ಟಾರ. ಡ್ರೆಸ್ ಇವ್ರ ಸೈಜಿನ ಬಂದಿಲ್ಲ ಅಂತ ಶ್ರಾವಣಿಗೆ ಒಂದು ಛತ್ರಿ ಕೊಡ್ಸೋಣಕತ್ತಾವಡಿ. ಹೌದಾ? ಅದಕ್ಕೆ ಒಂದು ಛತ್ರಿ ಕೊಡ್ಸಂದಿಲ್ಲಮ್ಮ. ಯಾಕೆ ಸಪ್ ಮಾಡಿಯಲ್ಲ? ಸದ ಅಮೌಂಟ್ ಇಲ್ಲ, ಒಂದಿಷ್ಟು ತಡಿ ನೋಡೋಣ. ಛತ್ರಿ ಒಂದು ನನಗೂ ನಾನು ತರಕಾರಿ ಕಟ್ ಮಾಡೋದು ಬೇಕಾಗೈತಿ. ಅದು ತರಕಾರಿ ಕಟ್ ಮಾಡೋದು ಬರುತ್ತೆ ನೋಡಿ. ಇವಾಗ ಶ್ರಾವಣಿ 7 ಗಂಟೆಗೆ ಹೋದ್ಲಂದ್ರೆ ಬೆಳಗ್ಗೆ ಕಟ್ ಮಾಡ್ಕೊಂಡು ಅಡುಗೆ ಮಾಡ್ಬೇಕಾದ್ರೆ ಲೇಟಾಗುತ್ತೆ. ಅದೇನೋ ಈಗ ಫ್ರೆಶ್ ಮಾಡೋದು ಇರ್ತಂತ ಹಾಕಿ ಕೇಳ್ಯಾಡ್ರಿ. ಇವತ್ತು ನೋಡ್ಬೇಕ್ರಿ. ಇವಾಗೇನು ಅಮೌಂಟ್ ಇಲ್ಲ ಕೈಯಾಗ. ನಿಧಾನಕ್ಕೆ ತೊಗೋಬೇಕು. ಇಷ್ಟಕ್ಕೂ ಕವರ್ ಹಾಕಬೇಕಂತ. ಇನ್ನು ಆಕೆಗೆ ಮತ್ತು ಆನ್ಲೈನ್ ಬುಕ್ ಎಷ್ಟು ಬರೋದು ಕಷ್ಟ ಟೀಚರ್ ತೋರ್ಸಮ್ಮ. ಇಷ್ಟು ಬುಕ್ ಬೇಕಂತೇಳಿ ನೋಡಿ. ಇಷ್ಟೆಲ್ಲ ಬುಕ್ಸ್ ತರಬೇಕಂತ ಆಕೆಗೆ.
ಇಂಗ್ಲೀಷು, ಹಿಂದಿ, ಮ್ಯಾಥ್ಸ್, ಸೋಷಲ್ ಸೈನ್ಸು, SST, GK ಅಂದ್ರೆ ಏನಮ್ಮ ಗೊತ್ತಿಲ್ಲ, ಫಸ್ಟ್ ಟೈಮ್ ಕೇಳೋದು. ಊಟ ಉಂಡಿ ತಂಡಂಗಿ ಹಾಕೊಂಬಂದ ಕುದಿಯಾಗಿಲ್ಲಮ್ಮ. ಟೋಟಲ್ 11 ನೋಟು ಬುಕ್ ನೋಡಿ. ಒಂದು ಚೌಕೇರಿ ಒಯ್ ಮನ್ಯಾಗ ಐತೆ ನೋಡು. ನಾವು ಶ್ರಾವಣ್ ಕುಮಾರ್ ಆ ಬ್ಯಾಗ್ ಓದಿ ಹೆಂಗೆ ಮಳ್ಯಾಗ ನೋಡಿ ತಂಪಾಗುತ್ತಾ ಹೋಗ್ಬೇಡಪ್ಪ ಅಂದ್ರೆ ಕೇಳಲ್ಲ. ಮತ್ತು ಅವಾಗ ಊಟಕ್ಕೆ ಹಾಕೊಂಡಿದ್ದಲ್ಲ ಇಬ್ಬರು ಉಣ್ಬೇಕಂತ. ಶ್ರಾವಣ್ ಕುಮಾರ್ ಶ್ರಾವಣಿ ಅದೇ ಟೈಮಿಗೆ ಎಂಟ್ರಿ ಆದಳು. ನಾವು ಉಣ್ಬೇಕಂದ್ರೆ ಬಟ್ಟೆ ಕಸ್ಟಮರ್ ಬಂದರು. ಮಧ್ಯಾಹ್ನ ಊಟಿಲ್ಲ, ಮುಂಜಾನೆ ಉಂಡ್ಯಾಕೆ ನೋಡಿ ಹಿಂಗೆ ಆಗ್ಬಿಡುತ್ತೆ ನೋಡಿ. ಈಗ ಬರೀ ಚಂತನ ಕ್ಲೀನ್ ಮಾಡೋದು, ಹಾಕಿಡೋದು. ಬ್ಲೌಸ್ ಭಾಳ ಹೊಂಟ ನೋಡಿ. ಈಗ ನಾಗರ ಪಂಚಮಿ ತೀರಾಗ ಹೋಗ್ತಾವ್ರಿ ಬ್ಲೌಸ್ಗಳು. ತೆಗಿಯವ ನೀ ಬುಕ್ಕ ತೊಗೊಂಡು ನಿಮ್ಮ ಮ್ಯಾಗ ಒಂದು ಅಡ್ಡದಾಗ ಏನು ಹಾಸ್ಕೊಂಡು ವರ್ಕ್ ಬರಿ ಹೋಗು. ನೀ ಎಕ್ಕ ಅಳಿಗಾಡ್ಬೇಡ, ವರ್ಕ್ ಬರಿತಾನ. ಎದ್ದೇಳು, ನಾನು ಇಷ್ಟು ಕ್ಲೀನ್ ಮಾಡ್ತೀನಿ ನೋಡಿ. ಅಷ್ಟು ಬಟ್ಟೆ ಎತ್ತಿಟ್ಟು ಇವರಿಗೆ ಒಂದು ಸ್ವಲ್ಪ ಹೋಮ್ವರ್ಕ ಸಟ್ ಮಾಡಿಕೊಟ್ಟೆ. ಹೋಮ್ವರ್ಕ ಬರೆಯಾಕ ಶ್ರಾವಣಿ ಅಲ್ಲಿ ಹೋಮ್ವರ್ಕ ಬರೆಯಾಕತ್ತಾಳ. ಹೊತ್ತೆ ಮುನೀತು ನೋಡಿ. ಇನ್ನು ನಾನು ಮಾಲೆ ತಕ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಬೇಕು. ಬೀರಪ್ಪ ಮುತ್ಯಾಗ ಹೋಗಿ ಬರೋಕು. ಶ್ರಾವಣ್ ಕುಮಾರ್ ಇಲ್ಲಿ ಹೋಮ್ವರ್ಕ ಬರೆಯಾಕತ್ತಾನ. ಅವಿಬ್ಬರು ಒಂದೇ ಕಡೆ ಆದ್ರೆ ಗಲಾಟೆ ಮಾಡ್ತಾರೆ ಅಂತೇಳಿ ನೋಡಿ. ಟೈಮ್ ನೋಡಿ 7:30 ಹಾಕಿ ಬಂದೈತಿ. ಇವ್ನು ಡ್ರೆಸ್ ಒಗದು ಹಾಕ್ಬೇಕಂತ ಕಡ್ಯಾಕ ಇಟ್ಟು ನೋಡ್ತೀನಿ ರೀ. ಡ್ರೆಸ್ ಒಗದು ಹಾಕಿ ಬಾಂಡೆ ತಿಕ್ಕದಾರ, ಬಾಂಡೆ ತಿಕ್ಕೋಬೇಕು. ಬಂದು ಊಟ ಮಾಡ್ಯಾರವರು. ಒಂದೆರಡು ತತ್ತಿಯರ ಕುಸಿದ್ರತ್ತು. ಮತ್ತು ನಾಳೆ ಗುರುವಾರ ತಿನ್ನೆಲ್ಲ ತತ್ತಿ 2 ಕುಸಿದ್ನ ಇಬ್ಬರು ಒಂದೊಂದು ತಿಂದು. ನೀ ಚಲೋ ಆತು ಶ್ರಾವಣಕ್ಕೀಗ. ನಿದ್ದೆ ಬಂತು. ಹೋಮ್ವರ್ಕ ಮುಗಿಸ್ಬಿಡು, ಊಟ ಮಾಡಿಬಿಡು, ಮುಕ್ಕೊಂಬಿಡಾಕತ್ತಿ. ಏನಾಯ್ತು? ಬರೀ ಟೈಮು 8 ಅನ್ನಕ್ಕೆ ಹೋಮ್ವರ್ಕ ಮುಗಿಸ್ಬಿಡು. ಎಲ್ಲ ದೇವ್ರ ಮುಂದೆ ದೀಪ ಹಚ್ಚು, ದೇವ್ರಿಗೆ ಒಂದು ನಾನು ಮಾಡ್ಕೊತೀನಿ. ಇಷ್ಟು ಬಾಂಡೆ ಅದಾವೆ. ಅನ್ನ ಸಾಂಬಾರು ಮಾತ್ರ ಐತೆ. ಇಲ್ಲೇ ಗ್ಯಾಸ್ ಹಚ್ಚೀನಿ ರೀ. ನೀರು ಕುದಿಯಾಕತ್ತಾವೆ. 2 ಮೊಟ್ಟೆ ಹಾಕ್ಬಿಡ್ತೀನಿ. ಸಾಂಬಾರು ಕಾಸ್ತಿ, ಶೇಂಗಾ ಸಾಂಬಾರು ಫಸ್ಟಿಗೆ ಗರ್ ಅಂತೈತೆ. ದೇವ್ರ ಮುಂದೆ ದೀಪ ಹಚ್ಚಿ ದೇವ್ರಿಗೆ ಬಂದು 8 ಗಂಟೆ ಆಗುತ್ತೆ. ಅವ್ರದ್ದು ಕೂಡ ಹೋಮ್ವರ್ಕ್ ಮುಗಿತೈತೆ. ಉಸಿರು ಊಟ ಮಾಡಿ ಬಾಂಡೆ 2 ಬಟ್ಟೆ ಒಗದಾಕ್ತೀನಿ. 10 ಮನೆ ಬಟ್ಟೆ ಒಗಿಬಾರ್ದು, ಬಾಂಡೆ ತಿಕ್ಕಬಾರ್ದು. ತನ್ನ ಹೋದಾಗ ಶ್ರಾವಣ ಬಟ್ಟೆ ಒರೆಸೋಕೆ ನೋಡಿ ಏನು ಮಾಡಬೇಕು. ನಾವು ಸಟ್ರ ಕೊಟ್ಟಿಲ್ರಿ ಅವರು ನೋಡಿ. ದೇವ್ರ ಮುಂದೆ ದೀಪ ಹಚ್ಚಿಕೊಂಡು ಹಂಗೆ ತತ್ತಿ ಕುದಿದ್ದು ಶ್ರಾವಣಿಗೆ ಕೊಟ್ಟು, ಶ್ರಾವಣಿಗೆ ಊಟ ಮಾಡಲಿಲ್ಲ. ಒಂದು ತತ್ತಿ ಮೊಟ್ಟೆ ತಿಂದು ಕೇರಿ ಎಲ್ಲ ಹೋಮ್ವರ್ಕ ಮುಗಿಸಿದ್ಲು. ಕರೆಂಟ್ನು ಹೋಗಿದ್ದು. ಚಾರ್ಜರ್ ಬಲ್ಪಿನ ಮ್ಯಾಗ ಹೋಮ್ವರ್ಕ್ ಮುಗಿಸಿದ್ಲು. ಇನ್ನೂ 2 ಚಾರ್ಜರ್ ಬಲ್ಪ್ ತೊಗೊಂಬರ್ಬೇಕು ರೀ. ಯಾಕಂದ್ರೆ ಇವಾಗ ಕರೆಂಟಿನ ಟೈಮ್ ಇರೋದಿಲ್ಲ. ಅಡುಗೆ ಮನೆಯಾಗ ಒಂದು ಪರ್ಸಾಲೆಗೆ ಇನ್ನೊಂದು ಚಾರ್ಜರ್ ಬಲ್ಪ್ ಹಾಕಬೇಕು. ಮತ್ತು ಇದು ಒಂದು ತರಬೇಕು ನೋಡಿ, ಕೊಯ್ಲು ಒಂದು ತರಬೇಕು. ನೀರು ಕಾಸು ಕೊಯ್ಲು ಒಂದು ಇವಾಗ ಅವಶ್ಯಕತೆ ಅಂದ್ರೆ 2 ಚಾರ್ಜರ್ ಬಲ್ಪು, ನೀರು ಕಾಸು ಕೊಯ್ಲು, ಒಂದು ಛತ್ರಿ, ಒಂದು ಇದು ತರಕಾರಿ ಕಟ್ ಮಾಡೋದು. ಇಷ್ಟು ಸಾಮಾನು ಅವಶ್ಯಕತೆ ಅದಾವ್ರಿ. ಇಷ್ಟು ತೊಗೋಬೇಕು. ಶ್ರಾವಣಿಗೂ ಹಾಸಿಗೆ ಕೊಟ್ಟೆ ಮಲ್ಕೊಂಡ ನೋಡಿ. ಚಂತನ ಆ ಕಡೆ ಈ ಕಡೆ ಇರೋಣಾಗಿರ್ತದೆ ರೀ. 7 ಗಂಟೆಗೆ ಹೋಗಿರ್ತಾಳೆ. ಮತ್ತು ನಾಳೆ ಬೇಗ ಹೇಳಬೇಕು. ಟೈಮ್ 9 ಗಂಟೆ ಬರೋಬ್ಬರಿ ಆಯಿತು. ಆಕಿ ಮನಗಿಸಿನ ಶ್ರಾವಣ್ ಕುಮಾರ್ ಮಲ್ಕೊಂಡಿ ನೋಡಿ. ಶ್ರಾವಣ್ ಕುಮಾರ್ನ ಮಲ್ಕೊಂಡಿಲ್ಲ. ನಂದು ಊಟ ಆಯ್ತು. ಉಸಿರು ಕೂಡ ಊಟ ಮಾಡಿದ್ವಿ. ಅವ್ರೇನೋ ಒಂದು ಸ್ವಲ್ಪ ಉಂಡ್ರು. ಸಂಜೆ ಸ್ಕೂಲಿಂದ ಬಂದು ಉಂಡ್ಬಿಡ್ತಾರಲ್ಲ, ಅವ್ರೇನೋ ಉಣ್ಣ ನೋಡಿ. ನನಗೂ ಕೂಡ ಫುಲ್ ಆರಾಮಾಗೈತೆ. ಇದೇ ಥರ ಆರಾಮಾಗಿ ಆ್ಯಕ್ಟಿವ್ ಆಗಿರಲಿ. ನಾನು ಬ್ಲೌಸ್ ಔಟ್ ಇದು ನೈಟಿ ಟಾಪ್ ಹಿಡಿದು ಟಿಚ್ ಮಾಡ್ಬೇಕಂದೆ. ಅದು ಇವು ಆಯ್ತು ನೋಡಿ. ಅವು ಅಲ್ಲೇ ಇಟ್ಟೆ. ಇವತ್ತು ರೆಸ್ಟ್ ಮಾಡಿದ್ರಾತು, ನಾಳೆ ಇಂಥ ಟಿಚ್ ಮಾಡಿದ್ರಾತು ಅಂತೇಳಿ ಟಿಚ್ ಮಾಡಿಲ್ಲ. ಮತ್ತು ರೀ ನಿನ್ನೆ ದವಾಖಾನೆ ಹೋಗಿದ್ದಿಲ್ಲ. ಒಂದು ದೊಡ್ಡ ಕಾಮಿಡಿ ಆಯ್ತು ನೋಡಿ. ಎಂಥ ಕಷ್ಟ ಅಂದ್ರೆ ಚೂಜಿ ಅಂದ್ರೆ ನನಗೆ ಅಂಜಿಕೆ ಬರುತ್ತೆ ನೋಡಿ. ಆದರೆ ದೇವ್ರು ನೆನೆಸ್ತಿರ್ತೀನಿ. ಒಂದು ಇಂಜೆಕ್ಷನ್ ಹೇಳಿದ್ರು. ಒಬ್ಬರು ಮೇಡಮರು ಇಂಜೆಕ್ಷನ್ ಮಾಡಾಕತ್ತಿದ್ರು. ಮೇಡಮರು ಅಂಜಿಕೆ ಬರಾಕತ್ತಿದ್ರು. ಅಂದ್ರೆ ಅಂಜಿಕೆ ಬರ್ತಂದ್ರೆ ದವಾಖಾನೆಗೆ ಯಾಕೆ ಬಂದ್ಯವ, ಹೋಗಿ ಗುಳಿಗೆನೇ ತೊಗೊಂಡು ಹೋಗ್ಬಿಡು ಅಂತಂದ್ರೆ ಮೇಡಮರಿದ್ರೆ. ಮತ್ತೊಬ್ಬರು ಹಿಂಗೆ ಪೇಷಂಟ್ಗಳು ಸೂಜಿ ಮಾಡಿಸ್ಕೊಂಡ್ರು. ಅವ್ರಿಗೆ ಮಾಡಿಕೇರಿ ನಮ್ಗೆ ಟ್ಯೂಬ್ ಹಾಕ್ಕೊಂಬರಕ್ಕೆ ಹೋಗಿದ್ರು. ಅಕ್ಕೋರಿ ಬ್ಯಾನ್ ಆತೇನ್ರಿ ಅಂತ ಕೇಳಿದೀನಿ ರೀ ಅನ್ನೋದ್ರ. ನೋಡ್ರಿ ನೀವು ಮಾಡಿಸ್ಕೊಂಡು ನೋಡ್ರಿ ಅದು ಬ್ಯಾನ್ ಆಗುತ್ತೋ ಇಲ್ಲ ಅಂತ ಅವ್ರು ಅಂದರು. ನನಗೆ ತುಂಬ ಭಾಳ ಭಯ ಆಕತ್ತೈತೆ ರೀ. ಇಂಜೆಕ್ಷನ್ ಮಾಡ್ತಾರಪ್ಪ, ಇಂಜೆಕ್ಷನ್ ಮಾಡ್ತಾರೆ. ಸುಮ್ಮನೆ ಇದು ಮೆಡಿಷನ್ ತೊಗೊಂಡು ಹೋಗ್ಬಿಡ್ಲೇನು, ಇಂಜೆಕ್ಷನ್ ಬೇಡ ಅಂತ ಅನ್ಕೊಳಕತ್ತೀನಿ. ಆದರೆ ಏನು ಮಾಡಬೇಕಿಲ್ಲ. ಹೋಗಿ ಸಿಕ್ಬಿಟ್ಟೈತ್ರಿ ಅವ್ರ ಕೈಯಾಕ ಅದು ರಿಪೋರ್ಟು. ಹೋಗಿ ರೊಟ್ಟಿ ಮಾಡಂದಿನಿ ರೀ. ನಾ ಆ್ಯಕ್ಚುಲಿ ರೊಟ್ಟಿ ಮಾಡಲ್ಲಮ್ಮ, ಚಪ್ಪಿಗೆ ಮಾಡೋದು. ರೊಟ್ಟಿ ಮಾಡಿದ್ರೆ ಗಂಟು ಆತಾವು, ನಿಮ್ಮ ರೊಟ್ಟಿ ಪಟ್ಟಿ ಬಡ್ಯಾಕ ಕೈ ಎತ್ತಕ್ಕೆ ಬಲ್ಲ, ಚಪ್ಪಿಗೆ ಮಾಡ್ತೀನಮ್ಮ ಅಂತಂದರು. ಇಲ್ರಿ ಮೇಡಮ್ಮ ರೊಟ್ಟಿ ಮಾಡಿರಿ ಅಂತಂದ್ರೆ ಎಷ್ಟು ರಿಕ್ವೆಸ್ಟ್ ಮಾಡಿಸ್ಕೊಂಡ್ರು. ಅವ್ರು ರೊಟ್ಟಿಗೆ ಸೂಜಿ ಮಾಡಿಲ್ರಿ, ಚಪ್ಪಿಗೆ ಮಾಡಿದರು. ಸೂಜಿ ಎಷ್ಟು ಚಂದ ಮಾಡಿದ ಸರ್ಕಾರ ದವಾಖಾನೆ. ನಾನು
ಹೊರಗಿನ ಖಾಸಗಿ ದವಾಖಾನೆ ಎಲ್ಲಾರು ಹೆಂಗಾರು ಚುಚ್ಚಿ ಗಂಟು ಮಾಡ್ತಾರ ನನಗೆ ಭಯ ಆಗ್ಬಿಟ್ಟೈತ್ರಿ. ಚುಚ್ಚಿ ಒಂದು ಇರಿಪ್ ಕಡ್ದಷ್ಟು ಅಲ್ಲಿ ನೋಡಿ ಅಷ್ಟು ಎಷ್ಟು ಸೂಕ್ಷ್ಮತೆ ಮಾಡಿದ್ರು ಗೊತ್ತಾ. ಅದು ಫುಲ್ ಆರಾಮಾಗೈತೆ ನೋಡಿ. ಅದೇ ಒಂದಿಷ್ಟೇ ಇಂಜೆಕ್ಷನ್ ಎಷ್ಟು ಎನರ್ಜಿ ಕೊಟ್ಟೈತೆ ನೋಡಿ. ನಾನು ಶ್ರಾವಣಿ ಸಿಜ್ರಿಂಗ್ ಆಗಿನ ಒಟ್ಟೆ ಇಂಜೆಕ್ಷನ್ ಮಾಡಿಸಿಲ್ಲ. ಸಲನಿ ಹಚ್ಚಿದ್ರೆ ಅದ್ರಾಗನೇ ಇಂಜೆಕ್ಷನ್ ಹಾಕ್ಸ್ಕೊಂಬಿಡಕ್ಕಿ. ಸಲನಿ ಹಚ್ಕೊಲಿಲ್ಲನು. ಸಲನಿ ನಾಳೆಗೆ ಹಚ್ತೀನಮ್ಮ ನೋಡೋಣ ಅಂತ ಇದ್ರು. ನಾನು ಇವತ್ತು ಹೋಗಲಿಲ್ಲ. ಹಂಗಾಗೋತ್ತು ನೋಡಿ ಒಂದೊಂದು ಎಷ್ಟು ಅದಕ್ಕೂ ಎದುರ್ಲಾರ್ಕಿ ರಕ್ತ ತಗೊಂಡ್ರೆ ರಕ್ತನೂ 11 ಪಾಯಿಂಟ್ ಐತಿ. ರಕ್ತನೂ ಚಲೋ ಐತ್ರಿ. ರಗತ್ತ ಯಾವ ಗ್ರೂಪ್ ಅಂತ ನಾ ಕೇಳಿ ನೋಡಿ. ನಮ್ದು AB ಗ್ರೂಪ್ ಯಾವ್ದು ಇನ್ನೂ ಆದ್ರೆ ರಕ್ತ ಚೆಕ್ ಮಾಡಿಸ್ತೀನಿ. ಯಾವುದಕ್ಕೆ ಅಲ್ಲ ಶ್ರಾವಣಕುಮಾರ್ ಪ್ರೆಗ್ನೆಂಟ್ ಇದ್ದಾಗೂ ಚೆಕ್ ಮಾಡಿಸ್ತೀನಿ. ನಂದು ರಕ್ತ ಗ್ರೂಪ್ ಯಾವುದು ನನಗೆ ಗೊತ್ತಿಲ್ಲ. ಏನು ಮಾಡೋದು ನೋಡಿ, ಕೇಳ್ಕೊಂಡ್ರೆ ಗೊತ್ತಿರ್ತೈತೆ. ಆ ರಿಪೋರ್ಟ್ನಾಗ ಐತೋ ಮಾಡಿತೋ ಗೊತ್ತಿಲ್ಲ. ನಾನು ಕೂಡ ಯಾರಿಗೆ ತೋರಿಸ್ಬೇಕು ಯಾವ ಗ್ರೂಪ್ ಐತಂತ. ಅದು ರಕ್ತ ಇಲ್ಲೇ ಮೊಳಕಾಯ ತೊಕ್ಕೊಂಡ್ರು. ರಕ್ತ ಇಲ್ಲಿ ಈ ಮೊಳಕಾಯ ತೊಕ್ಕೊಂಡ್ರು ಭಾರಿ ಒಂದು ಹಿಂಗೆ ಮಾಡಿ ಹಿಂಗೆ ಅಳದ್ರಿ. ಒಂದು ಸಿರಂಜಿನ ಬಂತಾರೆ ಆಗುತ್ತಾ 11 ಪಾಯಿಂಟ್ ಐತ್ರಿ. ದಪ್ಪ ಇದ್ರ ಮೈಯ ರಗುತ್ತಿಲ್ಲ ಅಂತಾರೆ. ನಾನು ದಪ್ಪ ಅದೀನಿ, ರಗುತ್ತೈತಿಲ್ಲ. ಚಕ್ರ ಬರೋಸಲ ರಗುತ್ ಕಮ್ಮಿ ಐತೆ ಅಂತ ಅನ್ಕೊತಿದ್ದೆ. ಮತ್ತೊಬ್ಬ ಸಿಸ್ಟರ್ ಕಮೆಂಟ್ ಹಾಕಿದ್ರು, ಅಕ್ಕ ಟೈಫಾಯ್ಡ ಮೇಲೇರಿದ್ರು ಚಕ್ರ ಬರುತ್ತೆ ಅಂತ. ಫುಲ್ ಭಯ ಆಗಿದ್ದೆ. ರಿಪೋರ್ಟ್ ಮಾತ್ರ ನಾರ್ಮಲ್ ಬಂತು. ಎಲ್ಲರೂ ತುಂಬ ಖುಷಿ ಪಟ್ಟಿರಿ. ನಿನ್ನೆ ಹೇಳಿದಿಲ್ಲ ರಿಪೋರ್ಟ್ ನಾರ್ಮಲ್ ಬಂತಂತ. ಅದೇ ಥರ ನೋಡಿ, ನನಗೆ ಅದೇ ಥರ ನೀವೆಲ್ಲರೂ ಖುಷಿಯಾಗಿರೋದು ನನಗೆ ಇಷ್ಟ. ನಾನು ಕೂಡ ಆರಾಮದೀನಿ. ಇನ್ಮೇಲೆ ಖುಷಿಯಾಗಿ ಲಾಗ್ ಬರ್ತಾವೆ. ಇನ್ನು ಮಕ್ಕಳು ಸ್ಕೂಲಿಗೆ ಕಳ್ಸೋದು, ಟೀಚಿಂಗ್ ಮಾಡೋದು ಪ್ರತಿಯೊಂದನ್ನು ನಿಮಗೆ ಹೇಳ್ಕೊತಾ ಹೋಗ್ತೀನಿ. ವಿಡಿಯೋ ಇಷ್ಟ ಆಗ್ತಾವೆ. ಇಷ್ಟು ದಿನ ಏನೋ ವಿಡಿಯೋಗಳು ಎಷ್ಟಾಗುತ್ತೆ ಅಷ್ಟು ಮಾಡಿ ಹಾಕಿನಿ. ವಿಡಿಯೋ ಬಿಡಬಾರ್ದು ಅಂತೇಳಿ ಅದಕ್ಕೆ ಅವೆಲ್ಲ ವಿಡಿಯೋಕ್ಕೆ ಸಪೋರ್ಟ್ ಮಾಡಿರಿ. ಇನ್ನು ಮುಂದೆ ಬರೋ ವಿಡಿಯೋಕ್ಕೂ ಸಪೋರ್ಟ್ ಮಾಡಿ. ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ನಾಳೆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್.